ನಟಿ ಜಯಂತಿ ಅವರ ಪುತ್ರ ಕೃಷ್ಣಕುಮಾರ್ ಅವರನ್ನ 2002ರಲ್ಲಿ ನಟಿ ಅನು ಪ್ರಭಾಕರ್ ಮದುವೆಯಾದರು. 12 ವರ್ಷಗಳ ಕಾಲ ಸುದೀರ್ಘ ದಾಂಪತ್ಯ ಜೀವನ ನಡೆಸಿದ ಬಳಿಕ 2014ರಲ್ಲಿ ಪರಸ್ಪರ ಒಪ್ಪಿಗೆಯ ಮೇರೆಗೆ ಕೃಷ್ಣಕುಮಾರ್ ಅನು ಪ್ರಭಾಕರ್ ವಿಚ್ಛೇದನ ಪಡೆದರು. ಮೊದಲ ಮದುವೆಯಿಂದ ವಿಚ್ಛೇದನ ಪಡೆದ ಬಳಿಕ 2016ರಲ್ಲಿ ನಟ ರಘು ಮುಖರ್ಜಿ ಅವರನ್ನ ಅನು ಪ್ರಭಾಕರ್ ವಿವಾಹವಾದರು. ಅನು ಪ್ರಭಾಕರ್ ಅವರಿಗೆ ಇದು 2ನೇ ಮದುವೆಯಾದರೆ ರಘು ಮುಖರ್ಜಿ ಅವರಿಗೆ ಇದು 3ನೇ ವಿವಾಹವಾಗಿತ್ತು. ಅನು ಪ್ರಭಾಕರ್ ರಘು ಮುಖರ್ಜಿ ದಂಪತಿಗೆ ಈಗ ಹೆಣ್ಣು ಮಗು ಇದೆ. ಕುಟುಂಬಸ್ಥರ ಒಪ್ಪಿಗೆಯಂತೆ ತಮ್ಮ 19ನೇ ವಯಸ್ಸಿಗೆ ಪದ್ಮಜಾ ರಾವ್ ಮದುವೆಯಾದರು. ನಟಿಯಾಗಬೇಕು ಎಂಬ ಆಸೆ ಇದ್ದಿದ್ದರಿಂದ ಪದ್ಮಜಾ ರಾವ್ ಡಿವೋರ್ಸ್ ಪಡೆದರು. ಅಷ್ಟರಲ್ಲಿ ಗಂಡು ಮಗುವಿಗೆ ಪದ್ಮಜಾ ರಾವ್ ತಾಯಿಯಾಗಿದ್ದರು. ಮೊದಲ ಮದುವೆಯಿಂದ ಪದ್ಮಜಾ ರಾವ್ ಹೊರಗೆ ಬಂದಾಗ ಮಗನಿಗೆ 2 ವರ್ಷ ವಯಸ್ಸು. ಪದ್ಮಜಾ ರಾವ್ 2ನೇ ಮದುವೆಯಾದರು. ಬಳಿಕ ವೈಶಾಲಿ ಕಾಸರವಳ್ಳಿ ಅವರಿಂದ ಧಾರಾವಾಹಿಯಲ್ಲಿ ನಟಿಸುವ ಅವಕಾಶ ಪದ್ಮಜಾ ರಾವ್ ಅವರಿಗೆ ಲಭಿಸಿತು. ಕಿರುತೆರೆ, ಹಿರಿತೆರೆ ಹಾಗೂ ರಂಗಭೂಮಿಯಲ್ಲಿ ಪದ್ಮಜಾ ರಾವ್ ಸಕ್ರಿಯರಾದರು. ಪದ್ಮಜಾ ರಾವ್ ಅವರು ಸದ್ಯ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ನಟಿಸುತ್ತಿದ್ದಾರೆ. ಭಾಗ್ಯಲಕ್ಷ್ಮಿ ಅತ್ತಿ ಕುಸುಮಾ ಪಾತ್ರ ಪದ್ಮಜಾ ರಾವ್ ಅವರಿಗೆ ಸಿಕ್ಕಾಪಟ್ಟೆ ಜನಪ್ರಿಯತೆ ತಂದುಕೊಟ್ಟಿದೆ. 20ನೇ ವಯಸ್ಸಿಗೆ ಜ್ಯೋತಿ ರೈ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟರು. ಮದುವೆಯಾದ ಬಳಿಕ ಬಣ್ಣದ ಲೋಕಕ್ಕೆ ಜ್ಯೋತಿ ರೈ ಕಾಲಿಟ್ಟರು. ಕಾರಣಾಂತರಗಳಿಂದ ಪತಿಯಿಂದ ಜ್ಯೋತಿ ರೈ ಡಿವೋರ್ಸ್ ಪಡೆದರು. ಮೊದಲ ಮದುವೆಯಿಂದ ಜ್ಯೋತಿ ರೈ ಅವರಿಗೆ ಓರ್ವ ಪುತ್ರನಿದ್ದಾನೆ. ಜ್ಯೋತಿ ರೈ ಇದೀಗ 2ನೇ ಮದುವೆಯಾಗಿದ್ದಾರೆ. ಯುವ ನಿರ್ದೇಶಕ ಸುಕ್ಕು ಪೂರ್ವಜ್ ಅವರನ್ನ ಜ್ಯೋತಿ ರೈ ವಿವಾಹವಾಗಿದ್ದಾರೆ. ಮಿಥುನ ರಾಶಿ ಧಾರಾವಾಹಿ ಖ್ಯಾತಿಯ ರಮ್ಯಾ ನಟ ಶಿಶಿರ್ ಅವರನ್ನ ಮದುವೆಯಾಗಿದ್ದರು. ಶಿಶಿರ್ ಅವರಿಂದ ದೂರಾಗಿರುವ ನಟಿ ರಮ್ಯಾ ಇದೀಗ ನೃತ್ಯ ಸಂಯೋಜಕ ವರದಾ ಎಂಬುವರನ್ನ ವಿವಾಹವಾಗಿದ್ದಾರೆ. ಡಾ. ಸಂಜಯ್ ಎಂಬುವರನ್ನ ಸುಧಾರಾಣಿ ಮದುವೆಯಾಗಿದ್ದರು. ಪತಿಯಿಂದ ಕಿರುಕುಳ ಅನುಭವಿಸಿದ ಸುಧಾರಾಣಿ ವಿಚ್ಛೇದನ ಪಡೆದರು. ಆನಂತರ ಗೋವರ್ಧನ್ ಎಂಬುವರನ್ನ ಸುಧಾರಾಣಿ ವಿವಾಹವಾದರು. ಇವರಿಗೆ ನಿಧಿ ಎಂಬ ಪುತ್ರಿ ಇದ್ದಾಳೆ. ನಿರ್ದೇಶಕ ಎಸ್ ಮಹೇಂದರ್ ಅವರನ್ನ ಶ್ರುತಿ ಪ್ರೀತಿಸಿ ಮದುವೆಯಾದರು. ಕಾರಣಾಂತರಗಳಿಂದ ಶ್ರುತಿ ಎಸ್ ಮಹೇಂದರ್ ವಿಚ್ಛೇದನ ಪಡೆದರು. ಬಳಿಕ ಚಕ್ರವರ್ತಿ ಚಂದ್ರಚೂಡ್ ಅವರನ್ನ ಶ್ರುತಿ ವಿವಾಹವಾದರು. ಮೊದಲ ಪತ್ನಿಗೆ ವಿಚ್ಛೇದನ ನೀಡದೆ ಶ್ರುತಿ ಅವರನ್ನ ಚಕ್ರವರ್ತಿ ಚಂದ್ರಚೂಡ್ ಮದುವೆಯಾಗಿದ್ದರಿಂದ ನ್ಯಾಯಾಲಯ ಈ ಮದುವೆಯನ್ನ ಅಸಿಂಧುಗೊಳಿಸಿತು. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಬಿಗ್ ಬಾಸ್ ಕನ್ನಡ ಸೀಸನ್ 10ರ ಡೈಲಿ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.